ನಮಸ್ಕಾರ ಸ್ನೇಹಿತರೆ. ಒಂದೂರಲ್ಲಿ ಒಂದು ಬಡ ವಯಸ್ಸಾದ ಮುದುಕರು ಇರ್ತಾರಂತೆ. ಆ ಮುದುಕ ಕೆಲಸ ಏನು ಅಂತ ಹೇಳಿದ್ರೆ ಕಾಡಿಗೆ ಹೋಗೋದು, ಅಲ್ಲಿ ಮರದ ಪೀಸ್ಗಳನ್ನ ತಗೊಂಡ್ಬಂದು ಮಾರ್ಕೆಟ್ಗೆ ಹೋಗಿ ಅಲ್ಲಿ ಮಾರ್ಬಿಟ್ಟು ದುಡ್ಡು ತಗೊಂಡ್ಬಂದು ಆವತ್ತು ಅಕ್ಕಿ ಬೇಳೆ ತಗೊಂಡ್ಬಂದು ಅಡುಗೆ ಮಾಡಿ ತಿನ್ನೋದೇ ಅವ್ರ ಕೆಲಸ. ಅವರಿಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ, ತುಂಬ ವಯಸ್ಸಾಗ್ಬಿಟ್ಟಿರುತ್ತಂತೆ. ಬಟ್ ಒಂದಿಲ್ಲಿ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ಕಾಡಿಂದ ಆ ಮರ ಪೀಸ್ಗಳು ತಗೊಂಡ್ಬಂದು ಭುಜದ ಮೇಲೆ ಹಾಕ್ಕೊಂಡು ಮಾರ್ಕೆಟ್ಗೆ ಹೋಗಿ ಮಾರ್ಕೊಂಡು ಬರಬೇಕಂತೆ. ಹೀಗೆ ದಿನಾಗ್ಲೂ ನಡೀತಾ ಇತ್ತಂತೆ. ಒಂದಿನ ತುಂಬ ಬಿಸಿಲಿತ್ತಂತೆ. ಅವಾಗ ಅಂದ್ಕೊಂಡಂತೆ, ಆಕಾಶ ನೋಡಿಬಿಟ್ಟು, ದೇವ್ರೆ, ನನಗೆ ಇನ್ನೂ ಯಾಕೆ ಸಾವು ಬಂದಿಲ್ಲ, ಇನ್ನೂ ಎಷ್ಟು ದಿನ ಅಂತ ನಾನು ಈ ಕಷ್ಟಪಡಬೇಕು ಅಂತ. ಹಂಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಯಮಧರ್ಮರಾಜ ಹೋಗ್ತಿದ್ದಂತೆ. ಏನೋ ದೇವರು ಅಂತ ಕರಿತಾನಲ್ವಾ, ಏನೋ ನಮ್ಮದು ಏನೋ ನನ್ನನ್ನು ಕರಿತಾ ಇರ್ಬೋದು ಅಂತ ಮೇಲೆಯಿಂದ ಕೆಳಗಡೆ ಬಂದ್ಬಿಟ್ಟು ಯಮಧರ್ಮರಾಜ ಆ ಮುದುಕನ ಹಿಂದೆ ನಿಂತ್ಕೊಂಡು, ಏನಪ್ಪ ಮುದುಕ, ಏನೋ ಕರೆದೆ, ಏನು ಬೇಕಾಗಿತ್ತು ಅಂದರೆ ಹಿಂದೆ ತಿರುಗಿ ನೋಡಿದ್ರೆ ಯಮಧರ್ಮರಾಜನ ಮುಖ ನೋಡಿದ ತಕ್ಷಣ ಭಯ ಆಗ್ಬಿಡ್ತಂತೆ. ಅಷ್ಟು ಭಯಾನಕ, ಅಷ್ಟು ಭಯವಾಗಿ ಅವ್ರದ್ದು ಮುಖ ಕಾಣಿಸ್ತಂತೆ. ಇಲ್ಲಿ ಯಮಧರ್ಮರಾಜ ಅಂದರೆ ಅರ್ಥ ಮಾಡ್ಕೋಬೇಕು, ಸಾವು. ಓಕೆ, ಆಮೇಲೆ ಈ ಕಡೆ ತೆಕ್ಕೊಂಡ್ಬಿಟ್ಟು ನಮ್ಮ ಮುದುಕ ಏನು ಮಾಡ್ದ ಅಂದರೆ, ಅಮ್ಮೋ ಇದೇನೋ ತುಂಬ ಭಯಾನಕವಾಗಿದೆ, ತುಂಬ ಭಯವಾಗಿದೆ, ವಿಕಾರವಾಗಿದ್ದಾನೆ ಮನುಷ್ಯ ಅಲ್ಲ, ಈ ದೇವರು ಏನೋ ಯಾಕೆ ಬಂತು. ಒಂದು ಕೆಲಸ ಮಾಡೋಣ, ಏನೂ ಇಲ್ಲ ದೇವ್ರೆ, ಈ ಕೋಲ್ಗಳ ಪೀಸ್ಗಳು ನನ್ನ ತಲೆ ಮೇಲೆ ಇಡ್ತೀರಾ, ನಾನು ಹೋಗಬೇಕು ಅಂತ ಹೇಳಿದ್ನಂತೆ. ಅಷ್ಟೇನಾ, ಅದಕ್ಕೆ ದೇವ್ರನ್ನ ಕರಿಬೇಕಾ, ತಗೋ ಇಟ್ಕೋ ಅಂತ ತಲೆ ಮೇಲೆ ಮರದ ಪೀಸ್ ಇಟ್ಬಿಟ್ಟು ಯಮಧರ್ಮರಾಜ ಹೊಟ್ಟೋದ್ರಂತೆ. ಈ ಮುದುಕ ಅಲ್ಲಿಂದ ಓಡಿ ಬಂದ್ಬಿಟ್ಟು, ಹಬ್ಬ, ಸಾವು ಅಷ್ಟು ಈಸಿ ಅಲ್ಲ, ಲಾಸ್ಟ್ವರೆಗೂ ನನಗೆ ಎಷ್ಟು ಕಷ್ಟ ಬಂದ್ರೂ, ಎಷ್ಟು ಅವಮಾನ ಆಗಲಿ, ಎಷ್ಟನ್ನ ಏನನ್ನ ಆಗಲಿ, ನಾನು ಈ ಮರದ ಪೀಸ್ ಏನು ಇನ್ನೂ ದೊಡ್ಡ ದೊಡ್ಡ ಮರಗಳನ್ನೇ ಎತ್ಕೊಂಡು ನನ್ನ ಭುಜದ ಮೇಲೆ ಎತ್ಕೊಂಡು ಹೋಗ್ತೀನಿ, ಸಾವು ಅಷ್ಟು ಈಸಿ ಅಲ್ಲಪ್ಪ ಅನ್ನಂತೆ. ಸೊ ಡಿಯರ್ ಫ್ರೆಂಡ್ಸ್, ಒಂದು ಅರ್ಥ ಮಾಡ್ಕೊಳ್ಳಿ, ನಾವು ಹೇಗಿದ್ದೀವೋ ಹೆಂಗಿದ್ದೀವೋ ಅದು ನಮಗೆ ದೇವ್ರು ಕೊಟ್ಟಿದ್ದಾನೆ. ಅದನ್ನು ತೃಪ್ತಿಯಾಗಿ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು. ನನಗನ್ಸುತ್ತೆ ನಂದೇ ದೊಡ್ಡ ಕಷ್ಟ ಅಂತ, ಎದುರವನಿಗೆ ಕಷ್ಟ ಅನಿಸುತ್ತೆ, ರೈಟ್? ಸೊ ಅವ್ರ ಕಷ್ಟ ಅವ್ರಿಗೆ ದೊಡ್ಡದಿರ್ಬೋದು, ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಸಾವಿಗಿಂತ ದೊಡ್ಡ ಕಷ್ಟ ಯಾವುದೇ ಇಲ್ಲ. ಇರೋವರೆಗೂ ಕಷ್ಟಪಟ್ಟು ದುಡಿದು ಸುಖವಾಗಿ ನಿದ್ದೆ ಹೋಗೋ ಹಂಗೆ, ತಿಂದಿರೋದು ಜೀರ್ಣ ಆಗಿ ನಿದ್ದೆ ಹೋಗೋ ಹಂಗೆ ಇರಬೇಕು. ಆ ಥರ ಇರೋಣ. ಸಾವು ಬರಬೇಕು, ಸತ್ತೋಗ್ಬೇಕು ಅಂತ ವರ್ಡ್ಸ್ ಎಲ್ಲ ನಮ್ಗೆ ಬರಲೇಬಾರ್ದು. ಅದ್ರದ್ದು ಅರ್ಥ ಕೂಡ, ಸ್ಪೆಲ್ಲಿಂಗ್ಸ್ ಕೂಡ ನಮ್ಗೆ ಗೊತ್ತಿರಬಾರ್ದು, ರೈಟ್? ಆ ಥರ ಬದುಕಬೇಕು, ಕಾನ್ಫಿಡೆನ್ಸಿಂದ ಬದುಕಬೇಕು. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು.